ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನವರಾತ್ರಿ ವ್ಲಾಗ್. ಈ ವ್ಲಾಗ್ ಬಂದುಬಿಟ್ಟು 3 ದಿನದ್ದು ನಾನು ಕಂಟಿನ್ಯೂಸ್ ಒಂದೇ ವೀಡಿಯೋಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಆಲ್ಮೋಸ್ಟ್ ಆಗಿ ವೀಡಿಯೋಸ್ ಎಲ್ಲ ಹಿಡಿಯೋಕೆ ಆಗ್ತಾಯಿಲ್ಲ. ಸೊ ಏನು ಕ್ಲಿಪ್ಪನ್ನು ನಾನು ತೊಗೊಂಡಿದ್ದೆ ಅದನ್ನೇ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ವ್ಲಾಗ್ ಥರ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ನನಗೆ ಎಕ್ಸಾಮ್ ಇರೋದ್ರಿಂದ ನಾನಂತೂ ಸ್ಕೂಲ್ಗೆ ಹೋಗಿದ್ದೆ. ಅಮ್ಮ ಸ್ನಾನ ಎಲ್ಲ ಮಾಡ್ಕೊಂಡು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ದೀಪ ಹಚ್ಚಿ ಮಾರಮ್ಮನ ಬಂದಿದ್ದು. ಈ ನವರಾತ್ರಿಯಲ್ಲಿ ಮಾರಮ್ಮಂಗೆ ಹೋಗಬೇಕು ಅಂದರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದು. ಸೊ ನಮಗೆ ನಿಯರೆಸ್ಟ್ ಅಂದರೆ ಇದೆ. ಸೊ ನಾವು ಮಾರಮ್ಮಂಗೆ ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ವಾಪಸ್ ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ 3 ದಿನದ್ದು ಕಂಟಿನ್ಯೂ ಅಂತ. ಇದು ನೆಕ್ಸ್ಟ್ ಡೇ ಅಮ್ಮ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ಸಾರಿಸಿ ಪೂಜೆ ಮಾಡ್ತಾಯಿದ್ರು. ಆ್ಯಂಡ್ ನಾನು ಒಳಗಡೆ ಇನ್ನೂ ರೆಡಿ ಆಗ್ತಿದ್ದೆ. ಯಾಕಂದ್ರೆ ನನಗೆ ಬೇಗ ಹೋಗಬೇಕಾಗಿದೆ ಎಕ್ಸಾಮ್ ಇರೋದ್ರಿಂದ. ಆ್ಯಂಡ್ ಅದಾದಮೇಲೆ ಅಮ್ಮನೂ ಕೂಡ ಎಲ್ಲ ಬಾಗಿಲೆಲ್ಲ ಸಾರಿಸಿ ಪೂಜೆ ಎಲ್ಲ ಮಾಡಿ, ಅವರು ಕೂಡ ಸ್ನಾನ ಮಾಡಿಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಮತ್ತು ಇವತ್ತು ಕೂಡ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು. ಇವತ್ತು ತುಂಬ ಅಂದರೆ ತುಂಬ ರಶ್ ಇತ್ತು, ಗೊತ್ತಿಲ್ಲ ಯಾಕೆ. ಆ್ಯಂಡ್ ಬರಬೇಕಾದ್ರೆ ನನ್ನೂ ಕೂಡ ಕರ್ಕೊಬಂದರು. ಯಾಕಂದ್ರೆ ನನಗೂ ಎಕ್ಸಾಮ್ ಇರೋದ್ರಿಂದ 12ವರೆಗೆ ಬಿಡ್ತಾರೆ. ಅದಾದಮೇಲೆ ನಾನಂತೂ ಬರಬೇಕಾದ್ರೆ ಖುಷಿಯಾಗಿದ್ದೆ. ಯಾಕಂದರೆ ಅದೊಂಥರ ಮನೆಗೆ ಬರ್ಬೇಕಾದ್ರೆ ಒಂದಿರುತ್ತಲ್ಲ ಎಕ್ಸಾಮ್ ಮುಗಿಸ್ದು ಅಂತ ಆ ಥರ. ಆ್ಯಂಡ್ ಬಂದಾದಮೇಲೆ ನೋಡಿದ್ರೆ ಅಲ್ಲಿ ಪಾರ್ಕಿಂಗ್ ನಿಲ್ಲಿಸೋವಂಥ ಜಾಗದಲ್ಲಿ ಎಲ್ಲ ಕಡೆ ಎಲೆ ಬಿದ್ದಿದ್ದು. ಸೊ ಅಲ್ಲೆಲ್ಲ ಎಲೆನೆಲ್ಲ ಗುಡ್ಸಾಕಿ ಅದಾದಮೇಲೆ ಎಳ್ನೀರ ಕುಡಿದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.